ನಮ್ಮಪ್ಪನಿಗೆ ಒಂದು 5 ಗಂಟೆ ಸಾಯಂಕಾಲ ಫೋನ್ ಮಾಡ್ತೀನಿ. ಅಪ್ಪ ಬೆಂಗಳೂರಿಗೆ ನಾಳೆ ಬಂದುಬಿಡು, ಹೊಸ ಬಟ್ಟೆಗಳು ತೊಗೊಂಡು ನಾವು ಕಾಶಿಗೆ ಹೋಗೋಣ, ಟಿಕೆಟ್ ಎಲ್ಲ ಮಾಡಿದ್ದೀನಿ, ರೆಡಿ ಆಗ್ತೀನಿ ಅಂತ. ಒಂದು 5 ಗಂಟೆ ಆಗಿರ್ತದೆ. ಒಂದು 5:15ಗೆ ನಮ್ಮ ಅಕ್ಕ ಫೋನ್ ಮಾಡ್ತಾರೆ, ಅಪ್ಪ ತೀರ್ಕೊಂಡ್ರು ಅಂತ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ರವಿಯವರ ಜಿಮ್ ರವಿ ಅಂತ ಫೇಮಸ್ ಆಗಿದ್ದಾರಲ್ಲ ನಮ್ಮ ಬಾಡಿ ಬಿಲ್ಡರ್ ರವಿಯವರು. ಕಲಾಮಾಧ್ಯಮದಲ್ಲಿ ಈಗಾಗಲೇ ಅವರ ಅನೇಕ ಸಂಚಿಕೆಗಳಲ್ಲಿ ಅವರ ಸಂದರ್ಶನ ನೋಡಿದ್ದೀರಿ. ಸಿನಿಮಾ ನಟರವರು, ಧಾರಾವಾಹಿಗಳ ನಟರು, ದೇಹದಾಢ್ಯಪಟ್ಟು, ಈಸ್ ಅ ಸ್ಪೋರ್ಟ್ಸ್ಮನ್, ಬಾಡಿ ಬಿಲ್ಡರ್ ಅವರು. ಸ್ನೇಹಿತರೆ, ಜಿಮ್ ರವಿಯವರು ತುಂಬ ಸ್ಫೂರ್ತಿದಾಯಕವಾಗಿ ಮಾತಾಡ್ತಿರ್ತಾರೆ. ಅವರ ಮನೆ ಕಮ್ ಜಿಮ್ ಸ್ನೇಹಿತರೆ ಇದು. ನಾವು ಒಳಗಡೆ ಹೋಗೋಣ. ಅವರ ಒಂದು ವಿಶೇಷವಾದ ಒಂದು ವಿಷಯ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕಿದೆ. ಏನೊಂದು ವಿಶೇಷವಾದ ವಿಷಯ, ಎಲ್ಲರ ಮನಸ್ಸಿಗೂ ತಟ್ಟುವಂಥ ವಿಷಯ ಕೇಳೋಣ. ಒಳಗಡೆ ಹೋಗೋಣ ಅವ್ರ ಜಿಮ್ಗೆ ಬನ್ನಿ. ನಮ್ಮ ಸಾಹೇಬ್ರ ಕೈ ತುಂಬ ದೊಡ್ಡದು, ನೀನೇನು ಹೆದರ್ಕೋಬೇಡ. ನಿಮಗೆ ಗೊತ್ತಿರೋ ಹಾಗೆ ತುಂಬ ಬಡ ಕುಟುಂಬದಿಂದ ಬಂದಂಥ ವ್ಯಕ್ತಿ ನಾನು. ಒಂದು ತೂಟಕ್ಕೂ ನಮ್ಮಲ್ಲಿ ಕಷ್ಟ ಇರ್ತಾಯಿತ್ತು. ನಾನು ಈಗಾಗಲೇ ನಿಮ್ಗೆ ಹೇಳಿದ್ದೀನಿ, ನಮ್ಮನೇಲಿ ಅನ್ನ ಅಂತ ಮಾಡ್ತಾಯಿದ್ದು ಹಬ್ಬ ಹರಿದಿನಗಳಲ್ಲಿ ಮಾತ್ರ ಮಾಡ್ತಾಯಿದ್ರು. ಅಂಥ ಒಂದು ಕುಟುಂಬದಿಂದ ಬಂದಂಥ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿರ್ತೀನಿ. ಆವಾಗ ನನ್ನ ತಾಯಿ ತೀರ್ಕೊಂಡು ಒಂದು 6 ತಿಂಗಳಾಗಿರ್ತದೆ. ನಮ್ಮಪ್ಪ ಬಂದು ಅಸ್ಥಿನ ಬಿಡೋಕ್ಕೆ ಕಾಶಿಗೆ ಹೋಗೋಣ ಅಂತ ಕೇಳ್ತಾರೆ. ನನ್ನದು ದುಡ್ಡಿರಲ್ಲ, ಪರಿಸ್ಥಿತಿ ತುಂಬ ಕೆಟ್ಟದಾಗಿರ್ತದೆ. ಸರಿ, ಮುಂದಿನ ತಿಂಗಳು ಕರ್ಕೊಂಡು ಹೋಗ್ತೀನಿ ಅಂತ ಸ್ವಲ್ಪ ಕಳಿಸ್ಬಿಡ್ತೀನಿ. ಮತ್ತೆ ಬರ್ತಾರೆ. ಮತ್ತೆ ಬಂದಾಗ ನಾನು ಮತ್ತೆ ದುಡ್ಡಿರಲ್ಲ. ಅವಾಗ ಸೀರಿಯಸ್ಸಾಗಿ ಸ್ವಲ್ಪ ಬೈದ್ಬಿಡ್ತೀನಿ. ಕೆಟ್ಟದ್ದು ಸುಮ್ಮನೆ ಅದು ಅಪ್ಪ ಅಲ್ವಾ, ಸ್ವಲ್ಪ ಬೈದ್ಬಿಡ್ತೀನಿ. ಅವ್ರು ಮಾಡಿದ್ರೆ ಅಳ್ಳಕ್ಕೆ ಶುರು ಮಾಡಿಬಿಡ್ತಾರೆ. ನನಗೆ ತುಂಬ ಬೇಸರ ಆಗ್ಬಿಟ್ಟು ಗಟ್ಟಿಗೆ ಅಪ್ಕೊಂಡು ಹೇಳ್ತೀನಿ, ಅಪ್ಪ ತಪ್ಪು ತಿಳ್ಕೊಬೇಡ, ನೀನು ವಿಮಾನದಲ್ಲಿ ಕರ್ಕೊಂಡು ಹೋಗಬೇಕು ಅಂತೇಳಿ ನಾನು ಟಿಕೆಟ್ಗೆ ದುಡ್ಡು ಅಡ್ಜಸ್ಟ್ ಮಾಡ್ತಾಯಿದ್ದೀನಿ, ಬಂದಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಒಂದು ದೊಡ್ಡ ಸುಳ್ಳು ಹೇಳ್ತೀನಿ. ಅವ್ರು ಅದು ನಂಬ್ಕೊಂಡು ಏನು ಮಾಡ್ತಾರೆ, ಊರಿಗೆ ಹೊಟ್ಟೋಗ್ತಾರೆ. ಊರಿಗೆ ಹೋಗಿ ಅವ್ರು ಸುಮ್ಮನೆ ಇರಲ್ಲ. ಊರಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ ಎಲ್ಲರ ಹತ್ರನೂ ನನ್ನ ಮಗ ನನ್ನ ವಿಮಾನದಲ್ಲಿ ಕಾಶಿಗೆ ಕರ್ಕೊಂಡು ಹೋಗ್ತಾನೆ ಅಂತ ತುಂಬ ಪ್ರೀತಿನ ಹೇಳ್ಕೊಂಡ್ಬರ್ತಾರೆ. ಅವರಲ್ಲಿ ನನಗೆ ಫೋನ್ ಮಾಡಿ, ಏನಪ್ಪ ನಿಮ್ಮ ಅಪ್ಪನ ಕರ್ಕೊಂಡು ಹೋಗ್ತಾ ಇದೆಯಾ, ಯಾರೂ ಕರ್ಕೊಂಡು ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಾ, ತುಂಬ ಖುಷಿ ಪಟ್ಬಿಡ್ತಾರೆ. ನನಗೆ ಏನಪ್ಪ ಇದು ಗ್ರಾಚಾರ. ಸರಿ ಹೋಗ್ಲಿ ಅಂದ್ಬಿಟ್ಟು ಮಾಡಿದೆ. ಅಕ್ಕಪಕ್ಕೆಲ್ಲ ಸಾಲ ಸೂಲ ಮಾಡಿ ಟಿಕೆಟ್ ದುಡ್ಡೆಲ್ಲ ಹಂಚ್ಕೊಂಡು ನಮ್ಮಪ್ಪನಿಗೆ ಒಂದು 5 ಗಂಟೆ ಸಾಯಂಕಾಲ ಫೋನ್ ಮಾಡ್ತೀನಿ, ಅಪ್ಪ ಬೆಂಗಳೂರಿಗೆ ನಾಳೆ ಬಂದುಬಿಡು, ಹೊಸ ಬಟ್ಟೆಗಳು ತೊಗೊಂಡು ನಾವು ಕಾಶಿಗೆ ಹೋಗೋಣ, ಟಿಕೆಟ್ ಎಲ್ಲ ಮಾಡಿದ್ದೀನಿ, ರೆಡಿ ಆಗ್ತೀನಿ ಅಂತ. ಒಂದು 5 ಗಂಟೆ ಆಗಿರ್ತದೆ. ಒಂದು 5:15ಗೆ ನಮ್ಮ ಅಕ್ಕ ಫೋನ್ ಮಾಡ್ತಾರೆ, ಅಪ್ಪ ತೀರ್ಕೊಂಡ್ರು ಅಂತ. ಸ್ನೇಹಿತರೆ, ಅವರು ತೀರ್ಕೊಂಡವ್ರು ನೋವಿದೆಯಲ್ಲ, ಅದಕ್ಕಿಂತ ಜಾಸ್ತಿಯಾಗಿ ನನಗೆ ಅವ್ರಿಗೆ ಕಾಶಿ ತೋರಿಸಿಲ್ವಲ್ಲ ಅನ್ನೋ ನೋವು ನನಗೆ ತುಂಬ ಕಾಡ್ಬಿಡ್ತದೆ. ಆದರೆ ನಾನು ಮಾಡಿದ್ದು ಒಂದೇ ಸಣ್ಣ ತಪ್ಪಿಂದ ಅವತ್ತು 1 ತಿಂಗಳು ಲೇಟ್ ಆಯಿತು. ಸೊ ನನಗೆ ಅದನ್ನು ಇವತ್ತು ಅರಿಸ್ಕೊಳ್ಳೋಕ್ಕಾಗ್ತಾಯಿಲ್ಲ. ನಾನು ಅವತ್ತೇ ಒಂದು ದೊಡ್ಡ ತೀರ್ಮಾನ ಮಾಡಿದೆ. ಅದಕ್ಕೆ ಪ್ರಾಶ್ಚಿತ್ಯವಾಗಿ, ಅದಕ್ಕೆ ಶಿಕ್ಷಣ ಅಂತ ಅಂದ್ಕೊಳ್ಳಿ, ನಾನು ಬರ್ತ್ಡೇ ಮಾಡ್ಕೊಳ್ಳೋದು ಬಿಟ್ಬಿಟ್ಟೆ. ನನಗೆ ದೇವರು ಯಾವ ಶಕ್ತಿ ಕೊಡ್ತಾನೆ, ಅವತ್ತು ಒಂದು 101 ಜನಕ್ಕೆ ಕಾಶಿ ಯಾತ್ರೆ ಮಾಡಿಸ್ಬೇಕು ಅಂತ ಅವನು ಒಂದು ತೀರ್ಮಾನ ಮಾಡಿ 14 ವರ್ಷ ಆಯಿತು ಸ್ನೇಹಿತರೆ. ನನ್ನ ಹುಟ್ಟಿದಬ್ಬ ದಿವಸ ನಾನು ಪ್ರತಿ ವರ್ಷ ಬೆಳಗ್ಗೆದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಸಾಯಂಕಾಲ 4 ಗಂಟೆಗೆ ನಾನು ಎಲ್ಲೇ ಇರಲಿ, ಯಾವುದೇ ಊರಲ್ಲಿರಲಿ, ಸ್ಮಶಾನಕ್ಕೆ ಹೋಗಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ನಮ್ಮಪ್ಪನ ಒಂದು ಇನ್ಸಿಡೆಂಟ್ ನೆನೆಸ್ಕೊಂಡು ಆದಷ್ಟು ಬೇಗ ನಾನು ಕಾಶಿಗೆ 101 ಜನ ಕರ್ಕೊಂಡು ಹೋಗ್ತೀನಿ ಅಂತೇಳಿ ಅಲ್ಲಿಂದ ವಾಪಸ್ ಬರೋ ಒಂದು ಪದ್ಧತಿನ ರೂಢಿಸ್ಕೊಂಡಿದ್ದೆ. ಇದಕ್ಕೆ ದುಡ್ಡು ಬೇಕಲ್ಲ ಸ್ನೇಹಿತರೆ, 101 ಜನ ಕರ್ಕೊಂಡು ದುಡ್ಡು ಬೇಕಲ್ವ, ಬಡತನ. ಅದನ್ನು ಅವತ್ತು ಇನ್ನೊಂದು ತೀರ್ಮಾನ ಮಾಡಿದೆ. ನಾನು 14 ವರ್ಷ ಆಯಿತು ಸ್ನೇಹಿತರೆ, ನಾನು ಯಾರೇ ಮದುವೆಗೆ ಹೋಗಲ್ಲ, ಹೋಗ್ತೀನಿ, ಮದುವೆಗೆ ಹೋದಾಗ ಬೊಕ್ಕೆ ಕೊಡೋದು, ಗಿಫ್ಟ್ ಕೊಡೋದು ನಾನು ಮಾಡಲ್ಲ. ಆ ದುಡ್ಡನ್ನು ತಂದು ಉಂಡಿಗೆ ಹಾಕ್ತೀನಿ. ಯಾರೋ ಸತ್ತಾಗ ಬೊಕ್ಕೆ ಕೊಡ್ತಾರೆ, ಒಂದು ಸಂತಾಪ ಸೂಚಿಸ್ತಾರೆ, ನಾನು ಓನರ್ ಹಾಕೋದು ಬೊಕ್ಕೆ ಹಾಕೋದು ಮಾಡಲ್ಲ ಸ್ನೇಹಿತರೆ. ಆ ದುಡ್ಡು ತಂದು ಉಂಡಿಗೆ ಹಾಕ್ತೀನಿ. ಒಂದು ಸ್ನೇಹಿತರು 4 ಜನ ಊಟಕ್ಕೆ ಹೋಗ್ತೀವಿ, ನಾನು ಕೊಡ್ತೀನಿ ಬಿಲ್, ನೀನು ಕೊಡ್ತೀನಿ ಬಿಲ್ ಅಂತ ಯಾರೋ ಸ್ನೇಹಿತರು ಬಿಲ್ ಕೊಡ್ತಾರೆ, ಆ ದುಡ್ಡು ತಂದು ಉಂಡಿಗೆ ಹಾಕ್ತೀನಿ. ಸಿನಿಮಾ ಆಕ್ಟ್ರು ಯಾವುದೋ ಒಂದು ಅಂಗಡಿ ಉದ್ಘಾಟ ಎಲ್ಲೋ ಹೋದಾಗ ಒಂದು ಸ್ವಲ್ಪ ಹೋಗೋಬರೋ ಟಿ ಡಿ ಕೊಡ್ತಾರೆ, ಅದನ್ನು ಒಂದು ಉಂಡಿಗೆ ಹಾಕ್ತೀನಿ. ನನ್ನ ಬರ್ತ್ಡೇ ಮಾಡ್ಕೊಂಡು ಎಷ್ಟು ಖರ್ಚಾಗುತ್ತೆ, 10,000 ಆಗುತ್ತೆ, 15,000 ಆಗುತ್ತೆ, ಅದನ್ನು ಉಂಡಿಗೆ ಹಾಕ್ತೀನಿ. ನನಗೆ ಬರಬಾರ್ದು ಕಷ್ಟ ಬಂದರೂ ಆ ಉಂಡಿಯಿಂದ ದುಡ್ಡು ತೆಗಿಬಾರ್ದು ಅಂತ ತೀರ್ಮಾನ ಮಾಡಿ ಕೂಡಿಟ್ಟಂಥ ಒಂದು ಹಣ ಇವತ್ತು, ಆ ಒಂದು ಹಣದಿಂದ ಕಾಶಿ ಯಾತ್ರೆ ಮಾಡಬೇಕು 101 ಜನಕ್ಕೆ ಅಂತ ಅಂದ್ಕೊಂಡು ತೀರ್ಮಾನ ಮಾಡಿ ಈ ಒಂದು ಯಾತ್ರೆನ ಪೂರೈಸ್ಕೊಂಬಂದಿದ್ವಿ. ಯಾವಾಗ? ಜುಲೈ 2ಕ್ಕೆ ಬೆಂಗಳೂರು ಬಿಟ್ವಿ. ಜುಲೈ 2 ಟ್ರೈನ್ ಫ್ಲೈಟಲ್ಲಿ 101 ಜನ ಫ್ಲೈಟು, 108 ಜನಕ್ಕೆ ಫ್ಲೈಟಲ್ಲಿ ಕರ್ಕೊಂಡು ಹೋಗಿದ್ದೀನಿ. ಅವರಿಗೆ 2 ಜೊತೆ ಬಟ್ಟೆಗಳು, 2 ಜೊತೆ ಸೀರೆಗಳು ಫ್ರೀ, 2 ಜೊತೆ ಪಂಚೆಗಳು ಫ್ರೀ, ಆಮೇಲೆ AC ರೂಮ್ಸು, ಹೋಗೋ ಬರೋಕ್ಕೆ ಗಾಡಿ ಎಲ್ಲ ಉಚಿತವಾಗಿ, ಸಂಪೂರ್ಣವಾಗಿ ಉಚಿತ. ಯಾವುದೋ ₹1 ಕಾಸಿಲ್ಲದೆ ಅವ್ರನ್ನ ಕರ್ಕೊಂಡೋಗಿ ಚಾಮುಂಡೇಶ್ವರ ಆಶೀರ್ವಾದದಿಂದ ಯಾರಿಗೇನು ತೊಂದರೆ ಆಗದೆ
ವಾಪಸ್ಸು ಮನೆಗೆ ಬಂದು ಎಲ್ಲ ತಲುಪಿದ್ದಾರೆ. ಆ ಒಂದು ಇವಾಗ ನನಗೆ ಏನೋ ಒಂದು ಖುಷಿ ಆಗುತ್ತೆ. 14 ವರ್ಷ ಸತತವಾಗಿ ಕಾತಂಥ ಈ ಒಂದು ಗಳಿಗೆ ನಾನು ಪೂರೈಸಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ನನಗದು ತುಂಬ ಖುಷಿ ಆಗುತ್ತೆ. ಎಷ್ಟು ವರ್ಷ ಆಯ್ತು ನಿಮ್ಮ ತಂದೆಯವ್ರು ತಿರ್ಕೊಂಡು? 14 ವರ್ಷ ಆಯಿತು. ಸೊ ಅವಾಗಿಂದ ಅಂದ್ಕೊಂಡು ಈಗ ಮಾಡಿದ್ದೀರಿ? ಹೌದು. 14 ವರ್ಷಕ್ಕೆ ದುಡ್ಡು ಬೇಕಲ್ಲ ಸರ್. ಸೊ ಅಷ್ಟು ಜನಕ್ಕೆ ದುಡ್ಡು ಹೊಂದಿಸ್ಕೊಂಡು ಹೋಗಿದ್ದೀರಿ. ನಂದೊಂದು ತಪ್ಪಾಗುತ್ತೆ. ದುಡ್ಡು ಉಳಿಸಿದ್ದೀನಲ್ವ, ಯಾರೋ ಮದುವೆಗೆ ಹೋಗ್ತೀನಿ, ಅಲ್ಲಿ ಬೊಕ್ಕೆ ಹಾಕಿರ್ತೀನಿ, ಅವ್ರದ್ದು ಒಂದು ಪಾಲು ಇರ್ತದಲ್ವ. ಯಾರೋ ಸ್ನೇಹಿತರ ಊಟಕ್ಕೆ ಹೋಗಿರ್ತೀವಿ, ಆ ದುಡ್ಡು ಅದನ್ನೊಂದು ಹಾಕಿರ್ತೀವಿ, ಅದೊಂದು ಪಾಲು ಇರ್ತದಲ್ವ. ಯಾರೋ ಸತ್ತಾಗನು ಅದೊಂದು ಪಾಲು ಇರ್ತದಲ್ವ. ಈ ಥರ ಎಲ್ಲರದ್ದು ಸೇರಿ ನಾನು ಒಬ್ಬಂದೇ ಅಂದರೆ ಖಂಡಿತೇನಿಲ್ಲ. ಈ ಥರ ದೊಡ್ಡ ಕೆಲಸ ಮಾಡಬೇಕಾದ್ರೆ 10 ಹಲವು ಅನೇಕ ಜನರದ್ದು ಕೂಡ ಒಂದು ಆಶೀರ್ವಾದ ಇರ್ತದೆ. ಅದರಲ್ಲಿ ಮುಖ್ಯವಾಗಿ ಅಂದರೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಇಲಾಖೆಯ ಜನಾರ್ದನ್ ಸರ್ ಇದ್ದಾರೆ. ಅವ್ರ ಕುಟುಂಬ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯಿಂದ ನನಗೆ ಆಶೀರ್ವಾದ ಮಾಡ್ತಾಯಿರ್ತಾರೆ. ಅವರ ಆಶೀರ್ವಾದ ಇಲ್ಲಾಂದ್ರೆ ಈ ಒಂದು ಕಾರ್ಯಕ್ರಮ ನಡೀತಾನೆ ಇರಲಿಲ್ಲ. ನನಗೆ ಅಷ್ಟೊಂದು ನಾಲೆಡ್ಜ್ ಇಲ್ವಲ್ಲ ಸರ್. ಎಲ್ಲ ವ್ಯವಸ್ಥೆ ಮಾಡಿಕೊಡ್ತಾರೆ, ಹೋಗೋಕ್ಕೆ ಬರೋಕ್ಕೆ, ಅಲ್ಲಿ ಗಾಡಿಗಳಿಗೆ, ಅಲ್ಲಿ ಫೋನ್ ಮಾಡ್ತಾರೆ, ಅಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಮಾಡ್ತಾರೆ. ನಿಜವಾಗ್ಲೂ ಕಲಾ ಮಾಧ್ಯಮದ ಮುಖಾಂತರ ಜನಾರ್ದನ್ ಸರ್ ಫ್ಯಾಮ್ಲಿಗೆ, ಅವರ ಅಪ್ಪ ಅಮ್ಮನಿಗೆ, ಅವ್ರ ಕುಟುಂಬಕ್ಕೆ ನಿಜವಾಗ್ಲೂ ಸರ್ ನೀವು 100 ವರ್ಷ ಚೆನ್ನಾಗಿರಿ, ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಕಲಾ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀನಿ ಸರ್. ಜೊತೆಗೆ ನಾನು ಕೇಳದೆ ಹೋಗಲಿ, ನನ್ನ ಆತ್ಮೀಯ ಸ್ನೇಹಿತರು ಸುಮಾರು ಜನ ಇದ್ದಾರೆ. ಅದರಲ್ಲಿ ಮೈಸೂರಿನ ಚೆಸ್ಕಾಂ MD ಇದ್ದಾರೆ, ಶೀಲಾ ಮೇಡಮ್ ಅಂತ. ಜೊತೆಗೆ ಮಸಾಲೆ ಜಯರಾಮ್ ಅಂತ MLA ಇದ್ದಾರೆ. ಇದೇ ಥರ ನನ್ನ ಸ್ನೇಹಿತರು ಸುಮಾರು ಜನ ಇದ್ದಾರೆ. ಆ ಸ್ನೇಹಿತರೆಲ್ಲ ಒಟ್ಟುಗೂಡಿ ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು. ಒಳ್ಳೆ ಕೆಲಸ ಮಾಡ್ತಾಯಿದ್ದೆ, ಯಾರೂ ಮಾಡಿದ್ರೆ ಕೆಲಸ ಮಾಡಿದೆ ಅಂತೇಳಿ ತುಂಬ ಖುಷಿಪಟ್ಟು ನನ್ನ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಂತ ಎಲ್ರಿಗೂ ನನ್ನ ಕಡೆಯಿಂದ ಒಂದು ಧನ್ಯವಾದ ಹೇಳ್ತಿಸ್ತಾ ಇದ್ದೀನಿ. ಸೊ ಈಗ ಅವರೆಲ್ಲ ಖುಷಿಯಾಗಿದ್ದಾರೆ? ತುಂಬ ಖುಷಿ ಇದ್ದಾರೆ ಸರ್. 108 ಜನ 108 ಎಷ್ಟು ಖುಷಿಯಾಗಿದ್ದಾರೆ ಅಂದರೆ, ಅದರಲ್ಲಿ ಎಷ್ಟೋ ಜನ ಫ್ಲೈಟೇ ನೋಡಿಲ್ಲ, ಬಸ್ಸೇ ಹತ್ತಿಲ್ಲ, ಊರಿಗೆ ಬಂದಿಲ್ಲ. ಫ್ಲೈಟ್ ಹತ್ತಿದ ತಕ್ಷಣ ಅವ್ರಿಗೆ ಭಯ ಆಗೋಯ್ತು, ಅವ್ರಿಗೆ ನಡುಗ್ತಾರೆ, ಹೆದರ್ತಾರೆ. ಅವರೆಲ್ಲ ನಂಬಿಸಿ ಅವ್ರನ್ನ ಖುಷಿಯಾಗಿ ಇಟ್ಕೊಂಡು ಮತ್ತೆ ಅವರಲ್ಲಿ ಬಂದಾಗ ನಡೆದಾಗ ಅವ್ರಿಗೆ ಸಾಯಂಕಾಲ ಎಲ್ಲರಿಗೂ ಮಸಾಜ್ ಮಾಡಿ, ಕಾಲಿಗೆಲ್ಲ ಮಸಾಜ್ ಮಾಡಿ. ಎಷ್ಟೋ ಜನ ಹತ್ಬಿಟ್ರು, ನನ್ನ ಮಗನೂ ಈ ಥರ ಮಾಡೋದಲ್ಲಪ್ಪ, ಏನಪ್ಪ ಇದು ನಿನಗೆ ಅಂತ. ಅವ್ರಿಗೆಲ್ಲ ಮಸಾಜ್ ಮಾಡಿ ಅವ್ರು ತುಂಬ ಪ್ರೀತಿಯಿಂದ ನೋಡಿಕೊಂಡು, ಅವ್ರಿಗೆ ಬೆಳಗ್ಗೆ ಆಗಿದ ತಕ್ಷಣ ಒಂದು ಕವರಲ್ಲಿ ಡ್ರೈ ಫ್ರೂಟ್ಸು, ಆಮೇಲೆ ಚಾಕ್ಲೇಟು, ಬಿಸ್ಕೆಟು, ಬನ್ನು, ಒಂದು 2 ಲೀಟ್ರ್ ವಾಟರ್ ಬಾಟ್ಲು ಎಲ್ಲ ಡೈಲಿ ಬೆಳಗ್ಗೆ ಒಂದು ಕವರ್ ಕೊಟ್ಬಿಡ್ತಾಯಿದೆ. ಡ್ರೈ ಫ್ರೂಟ್ಸು ನಮ್ಮ ದೋಸೆ ಕಾಯಬಾರ್ದು, ಶುಗರ್ ಇರ್ತದೋ ಇರೋಲ್ವೋ ಅದು ತಿಂತಿರೋ ಬಿಸಾಕ್ತಾ ಅನ್ಬೇಕಾಗಿ ಒಂದೊಂದು ಕವರ್ ಕೊಟ್ಬಿಡ್ತಾಯಿದ್ವಿ. ಜೊತೆಗೆ ಅವರಿಗೆ ಎರಡು ಜೊತೆ ಸೀರೆ, ಯಾಕಂದರೆ ಹೋಗೋಕ್ಕೆ ಫ್ಲೈಟ್ ಒಂದು ಜೊತೆ ದರ್ಶನಕ್ಕೆ ಬರಬೇಕು ಅಂತ. ಸೊ ಬೆಂಗಳೂರು ನಾವು ಏನು ಮಾಡ್ತೀವಿ, ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ರೆಡಿ ಆಗುತ್ತೆ. ಅದೇ ಹೇಳ್ದಲ್ಲ ಅವಾಗಲೇ, ನಮ್ಮ ಎಲ್ಲರ ಒಂದು ಗೈಡೆನ್ಸ್ ಮುಖಾಂತರ ನಾನು ಹೋಗ್ತೀವಿ. ಜನಾರ್ದನ್ ಸರ್ ಅಂತ ಇನ್ಕಮ್ ಟ್ಯಾಕ್ಸಲ್ಲಿದ್ದಾರೆ, ಅವರೇ ಇದಕ್ಕೆ ಮಾರ್ಗದರ್ಶನ. ಮತ್ತೊಮ್ಮೆ ಜನಾರ್ದನ್ ಅವ್ರಿಗೆ ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಬೆಳಗ್ಗೆ ಇಲ್ಲಿ 6 ಗಂಟೆ ಫ್ಲೈಟ್ ಅಂತ ಬಿಡ್ತೀವಿ, 9:30 10 ಗಂಟೆಗೆ ನಾವು ಅಯೋಧ್ಯೆಗೆ ಹೋಗ್ತೀವಿ. ಅಯೋಧ್ಯೆಯಲ್ಲಿ ನಮಗೆ UP ಸರ್ಕಾರ ನಮಗೆ ಎಸ್ಕಾರ್ಟ್ ಕೊಡ್ತಾರೆ, ಪೊಲೀಸ್ ಎಸ್ಕಾರ್ಟ್ ಕೊಡ್ತಾರೆ. ಅಲ್ಲಿ 5 AC ಗಾಡಿ ಮಾಡ್ತೀವಿ. ಆ AC ಗಾಡಿ ಜೊತೆಗೆ ಮುಂದೊಂದು ಇನ್ನೋವಾ ಇರ್ತದೆ, ಅದು ನಮ್ಮನ್ನು ಫಾಲೋ ಮಾಡ್ಕೊಂಡು ಹೋಗಿ ನಮಗೆ ಅಯೋಧ್ಯೆ ದರ್ಶನಕ್ಕೆ ಹೋಗ್ತದೆ. ಅಯೋಧ್ಯೆಯಲ್ಲಿ ಸೋಮಣ್ಣ ಅಂತ ಇರ್ತಾರೆ, ನಮ್ಮ ಕರ್ನಾಟಕದವರಲ್ಲಿದ್ದಾರೆ. ಅವರು ನಮಗೆ VIP ಪಾಸ್ ಮಾಡಿಕೊಡ್ತಾರೆ. ನಿಜವಾಗ್ಲೂ ಸೋಮಣ್ಣ ಕಲಾ ಮಾಧ್ಯಮ ನೋಡ್ತಾ ಇದ್ದ ಅನ್ಕೋತೀನಿ. ಇಷ್ಟು ವರ್ಷದ ಪ್ರೀತಿ ಇದೆಯಲ್ಲ, ಥ್ಯಾಂಕ್ ಯು. ಯಾಕಂದ್ರೆ 100 ಜನಕ್ಕೆ ನೀವೆಲ್ಲ ಕರ್ಕೊಂಡು ದರ್ಶನ ಮಾಡಿಸಿ ಎಷ್ಟು ಪ್ರೀತಿ ನೋಡ್ಕೊಂಡ್ರಿ ಅಂದರೆ, ಆ 100 ಜನಕ್ಕೆ ಖುಷಿ ನಿಮಗೂ ಸಿಗ್ತದೆ, ರಾಷ್ಟ್ರವಾದ ನಿಮಗೂ ಸಿಗುತ್ತೆ. ಸೋಮಣ್ಣ ನಮ್ಮ ದರ್ಶನ ಮಾಡಿ 10 ನಿಮಿಷದ ದರ್ಶನ ಮಾಡ್ತಿದ್ದಾರೆ. ಅಲ್ಲಿ ಊಟ ಮಾಡ್ಕೊಂಡು ಮತ್ತೆ ಅದೇ ಗಾಡೀಲಿ ನಾವು ಕಾಶಿಗೆ ಹೋಗ್ತೀವಿ. ಪ್ರಯಾಗರಾಜ್ ಹೋಗ್ಬೇಕಂತ ಇತ್ತು, ಪ್ರಯಾಗರಾಜ್ ಹೋಗೋಕೆ ಆಗಲಿಲ್ಲ, ಕಾಶಿಗೆ ಹೋಗ್ತೀವಿ. ಕಾಶಿಯಲ್ಲಿ AC ರೂಮ್ಸಲ್ಲಿ ಇರ್ತದೆ. ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟು. ಕಲಾ ಮಾಧ್ಯಮದ ಮುಖಾಂತರ ನಿಮಗೆಲ್ಲ ಮನವಿ ಮಾಡ್ಕೊತೀನಿ. ಯಾರ್ಯಾರು ಕಾಶಿಗೆ ಹೋಗ್ತೀರಾ ದಯವಿಟ್ಟು ತುಂಬ ಈಸಿ ವೇ, ಅಲ್ಲಿ ಜಂಗಮವಾಡಿ ಮಠ ಅಂತಿದೆ, ಕರ್ನಾಟಕದದ್ದು ಜಂಗಮವಾಡಿ ಮಠ ಅಂತಿದೆ. ರೀಸನಬಲ್ ಆಗಿ 500 ರೂಪಾಯಿಂದ ಹಿಡಿದು 800 ರೂಪಾಯಿಂದ ಹಿಡಿದು 600 ರೂಪಾಯಿಂದ ಹಿಡಿದು ಎಲ್ಲರಿಗೂ ರೂಮ್ಸು ತುಂಬ ಚೆನ್ನಾಗಿ, ಊಟ ಅಲ್ಲೇ ಸಿಗುತ್ತೆ. ದೇವಸ್ಥಾನ ಪಕ್ಕದಲ್ಲಿದೆ, ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ. ಸೊ ಅಲ್ಲೋಗಿ ಉಳ್ಕೋತೀವಿ. ನಾವು 60 ರೂಮ್ ತೊಗೋತೀವಿ. 60 ರೂಮ್ ತೊಗೊಂಡು AC ರೂಮ್, ಎಲ್ಲ AC ರೂಮೇ. 60 ರೂಮ್ ಇದೆಯಾ ಅಲ್ಲಿ ಸರ್? 300 ರೂಮ್ಸ್ ಇದ್ದಾವೆ ಅಲ್ಲಿ. 60 ರೂಮ್ ಕೊಡ್ತಾರೆ ನಮಗೆ. ಅವ್ರಿಗೆ ಹೇಳ್ತೀವಿ ಈ ಥರ, ಅವ್ರಿಗೂ ಖುಷಿ ಪಡ್ತಾರೆ. 101 ಜನ ಕರ್ಕೊಂಬಂದಿರೋದಕ್ಕೆ ಅವ್ರಿಗೂ ತುಂಬ ಖುಷಿ ಪಡ್ತಾರೆ. ಅವರು ರೂಮ್ಸ್ ಕೊಡ್ತಾರೆ. ಆಮೇಲೆ ಊಟದ ವ್ಯವಸ್ಥೆ ಆಗುತ್ತೆ. ಅಲ್ಲಿಂದ ಮತ್ತೆ ಪೊಲೀಸ್ ಎಸ್ಕಾರ್ಟ್ ಬರ್ತಾರೆ. ಅಲ್ಲಿ ಬಂದು 10 ನಿಮಿಷಕ್ಕೆ ದರ್ಶನ ಮಾಡ್ತಾರೆ. ಕಾಶಿ ಲಕ್ಷಾಂತರ ಜನ ಇರ್ತಾರೆ, ನಮ್ಗೆ 10 ನಿಮಿಷಕ್ಕೆ ದರ್ಶನ ಮಾಡಿ ಸರ್. 10 ನಿಮಿಷ ದರ್ಶನ ಆಗುತ್ತೆ, ಮತ್ತೆ ವಾಪಸ್ ಒಂದು ಮಟ್ಟಿಗೆ ಬಿಡ್ತಾರೆ. ಮಠದಲ್ಲಿ ನಾವೆಲ್ಲ ಖುಷಿಯಾಗಿರ್ತೀವಿ. ನೆಕ್ಸ್ಟ್ ಡೇ ಅದಕ್ಕೆ ಎಲ್ಲರಿಗೂ ಅಕ್ಕಪಕ್ಕ ದೇವಸ್ಥಾನಕ್ಕೆಲ್ಲ, ಕಾಳಭೈರೇಶ್ವರ ದೇವಸ್ಥಾನ, ಅನ್ನಪೂರ್ಣೇಶ್ವರ ದೇವಸ್ಥಾನ, ಈ ಥರ ಎಲ್ಲ ದೇವಸ್ಥಾನನೂ ದರ್ಶನ ಮಾಡಿಸ್ತೀವಿ. ಸೊ ಅವರೆಲ್ಲರೂ ನನ್ನ ತಂದೆ ತಾಯಿನ ಕಳಿಸ್ಕೊಟ್ರೆ ಕಾಶಿಗೆ ಎಷ್ಟು ಖುಷಿಯಿಂದ ನೋಡ್ಕೋತೀವಲ್ಲ, ಅಷ್ಟೇ ಖುಷಿಯಿಂದ ಅವ್ರು ನೋಡಿಕೊಂಡು, ಅಷ್ಟೇ ಖುಷಿಯಿಂದ ಅವ್ರನ್ನ ಒಂದು ಪೂಜ್ಯ ಭಾವನೆಯಿಂದ ಅವರಿಗೆಲ್ಲ ಮಸಾಜ್ ಮಾಡೋದಾಗಲಿ, ಅವ್ರಿಗೆ ಸೇವೆ ಮಾಡೋದಾಗಲಿ. ಸೊ ಅವ್ರಿಗೆಲ್ಲ ಪ್ರತಿಯೊಬ್ಬರಿಗೂ
ಒಂದು 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 ಪೂಜ್ಯ ಭಾವನೆಯಿಂದ ನೋಡಿ ಕಳಿಸಿ ಅಂದರೆ ನನಗೆ ತುಂಬ ಖುಷಿ ಆಗುತ್ತೆ. ಹೋದ್ರನ್ನ ಕೇಳಬೇಕಾಯ್ತು. ಯಾಕೆ ದುಡ್ಡು ಇಟ್ಕೊಂಡು ಆರಾಮಿರ್ಬೋದಿತ್ತಲ್ಲ ನೀವು? ಏನು ಮಾಡ್ತೀರಾ ಸರ್? ಇನ್ನೊಂದು ಕಾರ್ ತೊಗೋಬೋದು, ಆಮೇಲೆ ಬಂಗಾರ ಕೊಡಿಸ್ಬೋದು, ಆಮೇಲೆ ನೀವೊಂದು ಇನ್ನೊಂದು ಚೈನ್ ತಗೊಂಡು ಹಾಕೊಂಡ್ಬೋದು. ಆಮೇಲೆ ಏನು ಮಾಡ್ತೀರಿ ಹೇಳಿ ಆಮೇಲೆ ಏನು ಮಾಡ್ತೀರಿ ಹೇಳಿ? ಎಲ್ಲ ಮಾಡಿ ಮಾಡಿ ಇಟ್ಕೊತವ್ರೆ. ಆಮೇಲೆ ಆ ಜೊತೆ ಏನು ಬರ್ತದೆ ಗೊತ್ತಾ ಸರ್? ಶುಗರ್ ಬರ್ತದೆ, ಬಿ ಪಿ ಬರ್ತದೆ, ಕಿಡ್ನಿ ಫೇಲ್ಯೂರ್ ಆಗುತ್ತೆ, ಕೂದಲು ಬಿದ್ದೋಗುತ್ತೆ, ಕಣ್ಣು ಕಾಣಿಸಲ್ಲ, ಅಲ್ಸರ್ ಬರ್ತದೆ. ದುಡ್ಡಿದ್ರೆ ಏನಾಗುತ್ತೆ? ಜೂಜಾಡೋದು ಕಲಿತೀವಿ, ಇಸ್ಬಿಡೋದು ಕಲಿತೀವಿ, ಎಣ್ಣೆ ಹೊಡೋದು ಕಲಿತೀವಿ. ದುಡ್ಡು ನನಗೂ ಬೇಕು ಸರ್, ಎಷ್ಟಿದೆ ಅಷ್ಟೇ ಸಾಕು. ದುಡ್ಡು ಎಲ್ರಿಗೂ ಬೇಕು. ಹಂಗಾಗಿ ನಾನೇನು ದೊಡ್ಡ ಶ್ರೀಮಂತ ಇಲ್ಲ, ನಾನೇನು MLA ಅಲ್ಲ, MP ಅಲ್ಲ, ಕರೋಡ್ಪತಿ ಅಂತೂ ಅಲ್ವೇ ಅಲ್ಲ. ನಾನು ಸ್ಯಾಲ್ರಿ ಎಂಪ್ಲಾಯ್, ಒಂದು ಬಡ ಕ್ರೀಡಾಪಟು ಅಷ್ಟೇ. ನಾನು ದುಡ್ಡಿಲ್ಲ. ಆದರೆ ಮಾಡಬೇಕು ಅನ್ನೋ ಒಂದು ಛಲ ಇದ್ದರೆ, ಮಾರ್ಗ ಇದ್ದರೆ ಎಲ್ಲರೂ ಸರ್ ಯಾರು ಬೇಕಾದ್ರೆ ಏನು ಬೇಕಾದ್ರೆ ಸಾಧನೆ ಮಾಡ್ಬೋದು. ಮಾಡಬೇಕು ಅಂತ ಛಲ ಬರಬೇಕು. ಆ ಛಲ ಬರೋಕ್ಕೇ 10 ವರ್ಷ ಬೇಕಾಗುತ್ತೆ. ಮಾಡ್ತೀನಿ ಅನ್ನೋಕ್ಕೆ 10 ವರ್ಷ ಬೇಕಾಗುತ್ತೆ. ಅದನ್ನು ಅಳವಡಿಸ್ಕೊಂಡ್ರೆ ಯಾರು ಏನು ಬೇಕಾದ್ರೆ ಸಾಧನೆ ಮಾಡೋದು. ಅದಕ್ಕೆ ದುಡ್ಡೇ ಬೇಕಾಗಿಲ್ಲ. ನಾವು ಹೋಗೋ ದಾರಿ ಕರೆಕ್ಟಾಗಿದೆ, ನಮ್ಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಸರ್. ಒಬ್ಬನಿಗೆ ಏನು ಮಾಡೋಕ್ಕಾಗಲ್ಲ. ಅಲ್ಲ, ಕುಟುಂಬನ ಇಗ್ನೋರ್ ಮಾಡಿಲ್ಲ. ಇಲ್ಲ, ಮಾಡೋಕ್ಕಾಗಲ್ಲ ಸರ್, ಮಾಡೋದು ಇಲ್ಲ. ನಾನು ಊರೆಲ್ಲ ಚೆನ್ನಾಗಿರ್ಬೇಕು ಬಯಸೋನು ಹೆಂಗೆ ಸರ್ ಫ್ಯಾಮಿಲಿ ನಾನು ಬಿಡೋಕ್ಕಾಗುತ್ತೆ? ನನ್ನ ಅಣ್ಣ ಆಗ್ಬೋದು, ತಂಗಿ ಆಗ್ಬೋದು, ತಂಗಿ ಮಕ್ಕಳಾಗ್ಬೋದು, ಅಕ್ಕ ಆಗ್ಬೋದು, ಅಕ್ಕನ ಮಕ್ಕಳಾಗ್ಬೋದು, ನನ್ನ ಹೆಂಡತಿ ಆಗ್ಬೋದು, ನನ್ನ ಮಗಳಾಗ್ಬೋದು, ಎಲ್ಲರೂ ತುಂಬ ಪ್ರೀತಿಯಿಂದ ನೋಡಿಕೊಂಡು ಅದನ್ನೆಲ್ಲ ನಿಭಾಯಿಸಿ ವಾವ್ ಅನ್ಸ್ಕೊಂಡಾಗಲೇ ಇಂಥ ದೊಡ್ಡ ದೊಡ್ಡ ಕೆಲಸ ಮಾಡೋಕ್ಕಾಗಲ್ಲ ಸರ್. ಸರ್ ಒಂದು ಹೇಳ್ತಿ ಕೇಳಿ ಸರ್, ಯಾರು ತನ್ನ ಕುಟುಂಬ, ನನ್ನ ಒಡ ಹುಟ್ಟಿದವರಲ್ಲ ಸರ್, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳದೆ, ಅವ್ರನ್ನ ಪ್ರೀತಿ ಮಾಡದೆ, ಅವ್ರನ್ನ ನಾವು ಗೌರವ ಕೊಡದೆ, ಬೇರೆಯವ್ರನ್ನ ನಾವು ಏನೇ ಮಾಡಿದ್ರು ಅದು ಶೂನ್ಯ ಸರ್, 0. ಏನು ಸರ್ ಅಕ್ಕ ತಂಗಿ ಅಣ್ಣ ತಮ್ಮ ಏನು ಕೂಟದಲ್ಲಿ ಏನಕ್ಕೆ ಒಂದೇ ಬ್ಲಡ್ಡು ಒಂದೇ ಕುಟುಂಬ ಅಂತ ಏನಕ್ಕೆ ಕರೆಯೋದು ಹೇಳಿ? ನಾವು ಅವ್ರನ್ನ ಬಿಟ್ಟು ಪರಮ್ ಸರ್ನ ಎಷ್ಟು ಪ್ರೀತಿ ಮಾಡಿ ಏನು ಬಂತು? ಪರಮ್ ಸರ್ ಇಂಟ್ರ್ಯೂ ತೊಗೊಂಡ್ರೆ ಹೋಗ್ತಾರೆ ವಾಪಸ್ ಅಷ್ಟೇ. ನನ್ನ ಕಷ್ಟ ಅಂತ ಬಂದಾಗ ಓಡ್ಬಾರ್ದು ಯಾರು ಹೇಳಿ? ನನ್ನ ಹೆಂಡತಿ ಮಕ್ಕಳು, ಅಣ್ಣ ತಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ. ನಾನು ಈಗಾಗಲೇ ಹೇಳಿದ್ದೀನಿ ಸ್ನೇಹಿತರೆ, ನಾವು ಸತ್ತಾಗ ಫಸ್ಟು ರೋಡಲ್ಲಿ ಸತ್ತೋದ್ರೆ ಜನ ಬಂದು ಚೈನೆಲ್ಲ ಬಿಚ್ಕೋತಾರೆ, ಉಂಗುರ ಬಿಚ್ಕೋತಾರೆ, ವಾಚ್ ಬಿಚ್ಕೋತಾರೆ, ಆಮೇಲೆ ಗಾಡಿ ಇದ್ದರೆ ಗಾಡಿ ಎತ್ಕೊಂಡು ಹೋಗ್ಬಿಡ್ತಾರೆ, ಎಲ್ಲ ಬಿಚ್ಕೊಂಡ್ಬಿಡ್ತಾರೆ. ಬರೀ ನೇಕಡ್ ಬಾಡಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾರೆ. ನಾವೇನಾದರೂ ಒಳ್ಳೆಯದು ಮಾಡಿದ್ದರೆ ಮಾತ್ರನೇ ಯಾರಾದರೂ ಬಂದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಬರಪ್ಪ ಅಂತೇಳಿ ಸಹಾಯ ಮಾಡ್ತಾರೆ. ನಾವೇನು ಮಾಡಲಿಲ್ಲ ಅಂದರೆ ಖಂಡಿತ ನಮ್ಗೆ ಯಾರು ಸಹಾಯ ಮಾಡಲ್ಲ. ನಮ್ಮ ಅಕೌಂಟಲ್ಲಿ ದುಡ್ಡಿದ್ದರೆ ಇಡೀ ಇಂಡಿಯಾದಲ್ಲಿ ATM ಎಲ್ಲಿ ಬೇಕಾದ್ರೆ ನಾವು ಡ್ರಾ ಮಾಡ್ಕೋಬೋದು. ನಮ್ಮ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೆ ಯಾವ ATMಗೂ ದುಡ್ಡೇ ಬರೋಲ್ಲ, ಮೇನ್ ಬ್ಯಾಂಚ್ಗೂ ದುಡ್ಡು ಬರೋಲ್ಲ. ಸೊ ಅದೇ ಥರ ನಮ್ಮ ಅಕೌಂಟಲ್ಲಿ ನಾವು ಒಳ್ಳೆಯದನ್ನು ಮಾಡಿ ಇಟ್ಕೋಬೇಕು. ನಮಗೆ ಕಷ್ಟ ಅಂದಾಗ ಯಾವ ATMಲ್ಲಿ ಬೇಕಾದ್ರೆ ಡ್ರಾ ಆಗುತ್ತೆ. ಈಗ 100 ಜನ ಕರ್ಕೊಂಡೋದ್ರೆ ನಮಗೆ ಅಯೋಧ್ಯೆಯಲ್ಲಿ ಫ್ರೀ ದರ್ಶನ ಮಾಡ್ಸೋಕ್ಕೆ ನಮ್ಮಪ್ಪ ಬಂದ್ರ ಯಾರೂ ಬರೋಲ್ಲ ಸರ್. ನಾವು ಒಳ್ಳೇದು ಅಲ್ಲಿ ಕಾಪಾಡುತ್ತೆ ನಮ್ಮನ್ನು. ಪ್ರತಿಯೊಬ್ಬರು ಅಷ್ಟೇ, ನಾವು ಯಾಕೆ ಒಳ್ಳೇದನ್ನು ಮಾಡಬೇಕು ಅಂದಾಗ ನಮಗೆ ಒಳ್ಳೇದು ಪಡ್ಕೋಬೇಕಾದ್ರೆ ಒಳ್ಳೇದು ಮಾಡಲೇಬೇಕು. ನನ್ನ ಪ್ರಕಾರ ಈ ಸಮಾಜ ಏನಿದೆ ಗೊತ್ತಾ ಸರ್, ಇದೊಂಥರ ಪ್ರತಿಧ್ವನಿ ಥರ. ನಾವು ಓಯ್ ಅಂತ ಅದು ಓಯ್ ಅಂತ ವಾಪಸ್ ಕೊಡ್ತಾರೆ. ನಾವು ಅನ್ಕೋಬೇಕಷ್ಟೇ, ಮಾಡಬೇಕಷ್ಟೇ. ಸೊ ಮತ್ತೆ ಕರ್ಕೊಂಡು ಹೋಗೋ ಸ್ಕೀಮ್ ಇದೆಯಾ? ದೂರ ಒಂದು ಜನ ಏನಾರು ಭಗವಂತ ಶಕ್ತಿ ಕೊಟ್ಟರೆ. ಇವಾಗ ಎಲ್ಲರೂ ಬೆಂಗಳೂರೆಲ್ಲ ಜನ ರವಿ ಸರ್ ನಾವು ಬರ್ತಾಯಿದ್ದೀವಿ ಅಂತಾರೆ. ನಾನೇನು ಮಾಡಿದೆ, ಒಂದು 6 months ಬ್ಯಾಕೆ ಒಂದು ವಿಡಿಯೋ ಮಾಡಿದ್ದೆ. ಈ ಥರ ನಾನು ಇವತ್ತು ನಾನು ಹುಟ್ಟಿದಬ್ಬ, ನಮ್ಮ ಅಪ್ಪನ ನೆನಪಿಗಾಗಿ ಈ ಥರ ಒಂದು 101 ಜನನ ಕಾಶಿ ಕರ್ಕೊಂಡು ಹೋಗೋಂಥ ಪ್ಲಾನ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಯಾರಾದರೂ ಬರೋಂಗಿದ್ರೆ ಒಂದು ಪೋಸ್ಟ್ ಮಾಡಿ, ಏನು ಜಸ್ಟ್ ನಿಮ್ಮ ನಂಬರ್ ಹಾಕಿ ಆಧಾರ್ ನಂಬರ್ ಕಳಿಸಿದೆ ಅಂತ ನಾನು ಕೇಳಿದ್ದೆ. ನನ್ನ ಮೇಲೆ ಯಾರು ವಿಶ್ವಾಸ ಇಟ್ಟು, ನನ್ನ ಮಾತಿನ ಮೇಲೆ ಯಾರು ಬೆಲೆ ಕೊಟ್ಟು, ನಂಬಿಕೆ ಇಟ್ಟು ಯಾರ್ಯಾರು ಹಾಕಿದ್ರಲ್ಲ ಅವ್ರನ್ನೆಲ್ಲರೂ ಕರ್ಕೊಂಡೋಗಿ ಬಂದಿದ್ದೀನಿ. ನನ್ನ ಜೊತೆ ಇದ್ದರು, ನನ್ನ ಪಕ್ಕ ಇದ್ದರೂ ಕೂಡ ಸ್ವಲ್ಪ ಗೊತ್ತಲ್ಲ ಸರ್, ಅವರು ನೆಗ್ಲೆಕ್ಟ್ ಮಾಡಿದ್ರು. ಪಾಪ ಇವಾಗ ಬೇಜಾರು ಮಾಡ್ಕೋತಾರೆ, ಇವಾಗ ನಾವು ಬರ್ಬೋದಾಗಿತ್ತಲ್ಲ ಅಂತ. ಸೊ ಭಗವಂತ ಈ ಒಂದು 101 ಜನ ಕರ್ಕೊಂಡೋಗಿ ಶಕ್ತಿ ನನಗೆ ನಾನೊಬ್ಬರೇ ಅಲ್ಲ ಸರ್, ನಾನೊಬ್ಬರೇ ತುಂಬ ತಪ್ಪಾಗುತ್ತೆ. 10 ಹಲವು ಅನೇಕರು ಆಶೀರ್ವಾದ, ದುಡ್ಡೇ ಅಂತಲ್ಲ, ಆಶೀರ್ವಾದದಿಂದ ಇವತ್ತೊಂದು ಸಕ್ಸಸ್ ಆಗಿದೆ. ನಾನು ಎಲ್ರಿಗೂ ಹೇಳೋದೇನೆಂದರೆ, ನೀವು ಅಷ್ಟೇ, ಪ್ರತಿಯೊಬ್ಬರು ಅಷ್ಟೇ, ದಿವಸಕ್ಕೆ ಒಂದು ದಿವಸ ಒಂದು ಹಸುವಿಗೆ ಬಾಳೆಹಣ್ಣು ಕೊಡಿ ಅಷ್ಟೇ. ಆದರೆ ಅದನ್ನು ಹುಡ್ಕೊಂಡೋಗಿ ಕೊಡಬೇಕು. ಒಂದು ನಾಯಿಗೊಂದು ಬಿಸ್ಕೆಟ್ ಕೊಡಿ, ಒಂದು ಹೋಗಲಿ ಒಂದು ವಾರಕ್ಕಾದರೂ ಕೊಡಿ. ಸೊ ಒಳ್ಳೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ ಎಲ್ಲ ತಾನಾಗಿ ಬರ್ತದೆ.
ಇದನ್ನೆಲ್ಲರೂ ಅಳವಡಿಸ್ಕೊಂಡ್ರೆ ಖಂಡಿತ ಎಲ್ಲರೂ ಒಳ್ಳೆಯದಾಗುತ್ತೆ ಸರ್. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.